ಒಂದು ವಿನಂತಿ ಏನಪ್ಪಾ ಅಂತಂದ್ರ ಇಷ್ಟು ಹುಡುಗಿದ್ದಾಗ ನಮ್ಮ ತಂದೆಕ್ಕಿಂತ ಹೆಚ್ಚು ನಮ್ಮನ್ನು ಜೋಪಾನ ಮಾಡಿ ಕಿಶಿಂದ ನಾ ಹಾಡುವಾಗ ತಾಳ ಬಾರಿಸ್ತಿದ್ರು ಯಾರಪ್ಪ ಅಂತಂದ್ರ ಸಿದ್ದರಾಯ ಅಜ್ಜನವರು. ಸತ್ಯ ಮಾತಿದು. ಯಾವಾಗಪ್ಪ ಅಂದ್ರೆ 1997ರಾಗ. ಅದೇ 1998ರಾಗ ಒಂದು ಒಡ ಹುಟ್ಟಿದ ತಮ್ಮನಿಕ್ಕಿಂತ ತಮ್ಮಗಳಿಗಿಂತ ಹೆಚ್ಚಿಗೆಯಾಗಿ ನಮ್ಮ ಅಜ್ಜಾರು, ನಮ್ಮ ಶಿವ ಅಜ್ಜಾರು, ನಾವು ಅಟ್ರು ಕೂಡಿ ಮಜಲು ಮಾಡ್ತೀವಿ 1998ರಾಗ. ಅವಾಗ ನಮ್ಮ ಅಪ್ಪಾರ ನಮಗ ತಾಳವನ್ನು ಬಾರಿಸಿಕೆಸಿಂದ ಒಂದು ಜನ್ಮವನ್ನು ಒಂದು ಪವಿತ್ರ ಮಾಡಿ ಒಂದು ಪುನಃ ಮಾಡಿ 4 ವೇದ 6 ಶಾಸ್ತ್ರ 18 ಪುರಾಣ 28 ಅಗಮ 36 ಅಂಗ ಉಪನಿಷತ್ ಉಪದೇಶ ಮಾಡಿದಂಗ ಮಾಡಿ ಕೇಸಿಂದ ಒಂದು ಆಶೀರ್ವಾದ ಮಾಡಿದ್ರು. ಏನು ಆಶೀರ್ವಾದ ಮಾಡಿ ಕೇಸಿಂದ ಸೋಮನಿಂಗ ಇಂಥವ್ದ ಮೂರ್ತಿ ಐತಪ್ಪ ಅನ್ನುವಂತ ತೋರಿಸ್ತವ್ರು ಯಾರಪ್ಪ ಅಂತಂದ್ರೆ ನಮ್ಮ ಸಿದ್ದರಾಯ ಅಜ್ಜನವರು. ಅದು 1998ರಾಗಿಂದ ಹಿಡ್ಕೊಂಡ್ ಕೇಸಿಂದ 2010 ಮಠ ನಮ್ಮ ಅಪ್ಪಾರ ಹಾಡ ಕೇಳಿದ್ದು ಒಂದ್ ನೋಡಿ ಬಾರೋ ಭಗವಾನ ಅಂತ ಹೇಳಿ ಕೇಸಿಂದ ಹಾಡಬೇಕು ನಮ್ಮ ಶಿವ ಅಜ್ಜಾರು ನಮ್ಮ ಅಪ್ಪಾರ ಅಂತ ಒಂದ ವಿನಂತಿಯಿಂದ ಕೇಳ್ತ ನಾವು. ಎದ್ದು ಬರ್ರಿ ಶಿವ ಅಜ್ಜ, ಎದ್ದು ಬರ್ರಿ. ನಮ್ಮ ಜನ್ಮ ಪವಿತ್ರ ಹಂಗಿಲ್ರಿ, ಒಟ್ಟು ನೀವು ಹೇಳಕ್ ಹೋಗ್ಬೇಡ್ರಿ. ನಮ್ ಜನ್ಮ ಪವಿತ್ರ ಮಾಡ್ಬೇಕಂತಂದ್ರೆ ಹಾಡ್ಬೇಕೀಗ. ಇದಷ್ಟು ದಿಮ್ಮೆಲ್ಲ ನಾ ಹಾಡ್ತೀನಿ, ಹಿಮ್ಮೆ ಹಾಡ್ತೀನಿ. ಸೀತಾದೇವಿ ಹನುಮಂತ ಹೋಗಿ ತೊಂಬಂದಂತ ತಂದ ರಾಮಗ್ ಒಪ್ಸಿದಂತ. ಏನು ಸೋದ್ ಮಾಡಿ ತಂದ ರಾಮಗ್ ಒಪ್ಸಿದಾನಂತ ತಂದಿರಿ ನೀವು. ನಿಮ್ಮ ಹಿಂದ್ಮುಂದ್ ಮಾತಾಡ್ಬೇಡ. ಇರ್ಲಿ ನೀವು ಅಂದಿರಿ ಅಲ್ವಲ್ರಕ್ಕ, ಅದಕ್ಕೆಲ್ಲ ಅಭ್ಯಂತರ ಇಲ್ಲ. ಏನು ರಾಮಗ ಒಪ್ಸಿದಾರ ಅಂತ ಕಿಸಿಂದ ಹೇಳಿದಾರು. ಅವನು ಹನುಮಂತನ ಎಟ್ಟು ಅವತಾರ, ಹನುಮಂತ ಹ್ಯಾಂಡ್ರಿ 8 ಮಂದಿ, ಮಕ್ಕಳು 8 ಮಂದಿ ನೋಡಿ ಒಟ್ಟ ಹನುಮಂತ ಚರ್ಚೆ ಮಾಡ್ರಿ. ಹನುಮಂತ ಬಾಲ ಬ್ರಹ್ಮಚಾರಿ, ಅವನ್ ಲಗ್ನ ಆಗಿಲ್ಲ ಅಂತೇಳಿ ಜಗತ್ತ ಸಾರ್ತತಿ. ಅವನ ಲಗ್ನ ಆಗಿದಾವ, ಅವ್ನ ಮಕ್ಕಳು ಅದಾವು. ಯಾರಂತಾರ ಅದಕ್ಕ ನೋಡ್ರಿ, ವಿಚಾರ ಮಾಡ್ರಿ. ಯಾವ ನನ್ನ ಅರಕೇರಿ ಗ್ರಾಮವನ್ನು ಬಿಟ್ಟು ಕುರ್ಕೋಟ ಗ್ರಾಮದಲ್ಲಿ ವಾಸ ಮಾಡತಕ್ಕಂತ ಆ ಕುರ್ಕೋಟ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರಿಗೆ ಯಾವ ನಮ್ಮ ಯಲ್ಲಪ್ಪ ಮುತ್ಯ ಸಿದ್ದರಾಯ ಅಜ್ಜನವರು ಆಶೀರ್ವಾದದಿಂದ, ಸಿದ್ದಪ್ಪ ಮಹಾರಾಜರ ಆಶೀರ್ವಾದದಿಂದ 501 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿರ್ತಾರ. 2 ಮೇಳನವ್ರ ಸ್ವೀಕರಿಸಬೇಕು. ಆದ್ರೂ ಕೂಡ ಯಾವ ಹುಲಿಜಂತಿ ಗ್ರಾಮವನ್ನು ಬಿಟ್ಟು ಬಂದು ಮುಗುಳ್ಯಾಳ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಆ ಮುಗುಳ್ಯಾಳ ಗ್ರಾಮದಲ್ಲಿ ಮಾಳಿಂಗೇಶ್ವರ ಗಾಯನ ಸಂಘ ಮುಖ್ಯ ಗಾಯಕರು ಸುಮಿತ್ರಾ ಬಾಯಿ ಅವರು ಒಬ್ಬಾಕಿ ಹೆಣ್ಣು ಮಗಳು ನಮ್ಮ ಆಲ್ ಕರ್ನಾಟಕನ ಅಂದಿಸ್ಕೋತಾಳು. ಇದೇಗೇನಂತಂದ್ರು, ನನ್ನ ಆಗು ಗಾಂಡ್ ಇನ್ನ ಹುಟ್ಟಿಲ್ಲ ಅಂತಂದ್ರು, ನನ್ನ ಲಗ್ನ ಆಗಿ ನಿನಗೆ ಹೆಣ್ಣು ಕೊಡ್ಲಿ ಅಂತಂದಳು. ಯವ್ವ ಸೀತಾದೇವಿ ಪರಶುರಾಮನ ಅವತಾರ ಇದ್ದಾಗ ಸೀತಾದೇವಿ ಹುಟ್ಟಿದಳ. ಸೀತಾದೇವಿಕ್ಕಿಂತ ರಾಮ ಸಣ್ಣವದಾನ, ಇನ್ನ ನಿನ್ನ ಗಂಡ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟತಾನ. ಗಂಡಿಲ್ದಾರ ಗಂಡನ ಕೊಡಾಕದ ನಾವು ಇಲ್ಲಿ ಗಟ್ಟಿ ನಾವು ಚಲೋ ಮಾಡ್ರಿ. ಬೈ ಬರದತ್ತನವನ್ನ ಇರ್ಲಿ, ನಾನು ಪಳೆದ ಬಂದಾಗ ಬೈನು ಇರ್ಲಿ. ಸಿದ್ದಪ್ಪ ಮುತ್ತೆಗಳಾಗಿರ್ತಕ್ಕಂಥ ಅಪ್ಪಾಜಿಗಳ ಮಗಳಿಗೆ ಆಶೀರ್ವಾದ ರೂಪವಾಗಿ ಯಲ್ಲಪ್ಪ ಮುತ್ತೆಗಳು 501 ರೂಪಾಯಿ ಅಪ್ಪಾಜಿಗಳ ಆಶೀರ್ವಾದ ರೂಪಾಯಿ ಕೊಟ್ಟಾರ. ಅಂತ ಅಪ್ಪಾಜಿಗಳ ಆಶೀರ್ವಾದ ಸದಾಕಾಲ ಮಗಳ ಚಿಕ್ಕ ಮೇಳೆಗೆ ಇರ್ಲಿ ತಕೊಂಡು ಕೊಟ್ಟಿರ್ತಕ್ಕಂಥ ಭಕ್ತಿ ಕಾಣಿಕೆನ ಭಕ್ತಿಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇದೀಗ ಹಾಡುವಂತ ಸಂದರ್ಭದಲ್ಲಿ ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು, ಕಲಾ ರಸಿಕರಾಗಿರ್ತಕ್ಕಂಥವ್ರು 10 ರೂಪಾಯಿ, 20 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟು ಪುಷ್ಪದ ಮಾಲೆಯನ್ನು ಹಾಕಿ ಪುಷ್ಪವನ್ನ ಮ್ಯಾಲ ಹಾಕಿ ಪ್ರೋತ್ಸಾಹ ಮಾಡಿದಾರ. ಮಾಡಿರ್ತಕ್ಕಂಥ ಮಹಾನುಭಾವಿಗಳಿಗೆ ನನ್ನಪ್ಪ ಮುತ್ಯ ಮಾಳಿಂಗರಾಯ ಬೀರ್ಲಿಂಗೇಶ್ವರ, ಇಲ್ಲಿ ವಾಸವಾಗಿರ್ತಕ್ಕಂಥ ನನ್ನಪ್ಪ ಸಿದ್ದರಾಯ ಮುತ್ಯ ಅವರಿಗೆ ಸಕಲ ಸಂಪತ್ತನ್ನ ಭಗವಂತ ತಂದ ನೀಡ್ಲಿ ತೆಗೆದು ಕೊಟ್ಟಿರ್ತಕ್ಕಂಥ ಭಕ್ತಿ ಕಾಣಿಕೆಯನ್ನ ಭಕ್ತಿಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಹೆಸರು ಹೇಳ. ರತ್ನವ್ವ ಉಳ್ಳಾಪುರ ತಾಯಿ ಬಳಗದವರು ಅಲ್ಪಶಿವನ ಕೊಂಡು ಕಲಾ ಕಾಣಿಕೆ